ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ ನನಗೆ ಅರ್ಥ ಆಯ್ತು. ಓಕೆ ಅತ್ತಿಗೆಮ್ಮ, ಶಿವ ಪೂಜೆಯಲ್ಲಿ ಕರಡಿತಾರ ನಾನ್ಯಾಕೆ? ಕೇಳಿ ಕೇಳಿ, ಎಲ್ಲಿ ಹೋಗ್ತಿದ್ಯೋ? ಅದಕ್ಕೇನ ಕೇಳಿ ಬಾಸ್. ಯಾಕೆ ಎಲ್ಲಿ ಹೋಗ್ತಿದ್ದಾನವನು? ನನಗೇನ್ ಗೊತ್ತು? ಗಂಗೆ, ನನಗ್ ಗೊತ್ತು, ನೀನೇ ಅವನ್ನ ಕಳಿಸಿರೋದು. ಯಾಕೆ ಅವನ್ನ ಕಳಿಸ್ದೆ? ನಾನೇ ನಿಮ್ಮನ್ ತಿಂದ್ಬಿಡ್ತೀನಿ ಅನ್ನೋ ತರ ಆಡ್ತಾ ಇದ್ದೀರಲ್ಲ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಅದಕ್ಕೆ ಕಳ್ಸಿದ್ದು. ಮಾತಾ? ಏನ್ ಮಾತು? ನಿಮ್ ಹತ್ರ ಏನೋ ಕೇಳ್ಬೇಕು. ಸರಿ, ಏನು ಅಂತ ಹೇಳು. ಅಮ್ಮಮ್ಮಂಗೆ ಅಖಿಲ ಅದ್ಕೆ ಕಂಡ್ರೆ ಯಾಕಾಗಲ್ಲ? ಯಾಕಮ್ಮಮ್ಮ ಯಾವಾಗ್ಲೂ ಅದ್ಕೆನ ಟಾಂಟ್ ಮಾಡ್ತಾನೆ ಇರ್ತಾರೆ? ಹಾಗೆಲ್ಲ ಏನೂ ಇಲ್ಲ. ಹೆಲೋ, ನಾನೇನ್ ಚಿಕ್ಕ ಪಾಪು ಅಲ್ಲ, ಮನೇಲಿ ನಡೆಯೋದೆಲ್ಲ ನನಗೂ ಅರ್ಥ ಆಗತ್ತೆ. ಅಖಿಲ ಅದ್ಕೆ ಎಷ್ಟು ಒಳ್ಳೆಯವರು, ಮನೇಲಿ ಎಲ್ರನ್ನೂ ಪ್ರೀತಿಯಿಂದ ನೋಡ್ತಾರೆ. ಇನ್ ನಿಮ್ಮನ್ನಂತೂ ಕೇಳಂಗೇ ಇಲ್ಲ, ಅಷ್ಟು ಪ್ರೀತಿ ಮಾಡ್ತಾರೆ. ಆದ್ರೂ ಅಮ್ಮಮ್ಮಂಗೆ ಯಾಕೆ ಅಖಿಲ ಅದ್ಕೆ ಅಂದ್ರೆ ಆಗಲ್ಲ? ಯಾವಾಗ್ಲೂ ಅವ್ರೇನೋ ತಪ್ಪು ಮಾಡಿದಾರೆ ಅನ್ನೋ ಥರನೇ ಮಾತಾಡ್ತಾರಲ್ಲ, ಯಾಕೆ? ಅಖಿಲ ಅದ್ಕೆ ಪಟಾಕಿಗೆ ಯಾಕೆ ಅಷ್ಟೊಂದು ಹೆದರ್ಕೋತಾರೆ? ದೀಪಾವಳಿ ಹಬ್ಬ ಅಂದ್ರೆ ಯಾಕೆ ಅವ್ರಿಗಾಗಲ್ಲ? ಹೆಲೋ ಅಭಯ್, ನಿಮ್ಮನ್ನೇ ಕೇಳ್ತಾ ಇರೋದು, ಉತ್ತರ ಕೊಡಿ. ಗಂಗೆ, ನನಗೆ ತುಂಬಾ ಕೆಲ್ಸ ಇದೆ, ಇದನ್ನೆಲ್ಲ ಆಮೇಲೆ ಮಾತಾಡೋಣ ಪ್ಲೀಸ್. ಅಭಯ್, ಈ ನೆಪ ಎಲ್ಲ ನನ್ನ ಹತ್ರ ಬೇಡ. ನನಗ್ ಮೊದಲು ಉತ್ತರ ಕೊಡಿ. ನಾನು ಈ ಮನೇಲಿ ಒಬ್ಳು ತಾನೆ, ನನಗೂ ಎಲ್ಲಾನು ತಿಳ್ಕೊಳ್ಳೋ ರೈಟ್ಸ್ ಇದೆ ತಾನೆ. ಅಮ್ಮಮ್ಮಂಗೂ ಅಖಿಲ ಅದ್ಕಿಗೂ ಯಾಕಾಗಲ್ಲ ಹೇಳಿ? ನೋಡು ಗಂಗೆ, ಒಂದ್ ಮನೆ ಅಂದ್ಮೇಲೆ, ಜಾಯಿಂಟ್ ಫ್ಯಾಮಿಲಿ ಅಂದ್ಮೇಲೆ ಪ್ರೀತಿ ಒಗ್ಗಟ್ಟು ಹೇಗಿರುತ್ತೋ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇರತ್ತೆ. ಹಿಂದೆ ಯಾವತ್ತೂ ಏನೋ ಆಗಿದೆ, ಅದಕ್ಕೆ ಅಮ್ಮಮ್ಮ ಅಕ್ಕನ್ ಕಂಡ್ರೆ ಹಾಗಾಡ್ತಾರೆ, ಬೇರೆ ಏನೂ ಇಲ್ಲ. ಹಿಂದೆ ಯಾವತ್ತೋ ಏನೋ ಆಗಿರುತ್ತೆ ಅಂದ್ರಲ್ಲ, ಅದೇನು ಅಂತ ಹೇಳಿ? ಗಂಗೆ ಪ್ಲೀಸ್, ನನಗೆ ಕೆಲಸ ಮಾಡ್ಬೇಕಾಗಿರೋದು ತುಂಬಾ ಇದೆ, ಮಾಡಿ ಮುಗಿಸ್ಲೇಬೇಕು. ನಿನ್ ಪ್ರಶ್ನೆಗೆ ಉತ್ತರನ ಸಮಯ ಸಿಕ್ಕಾಗ ಹೇಳ್ತೀನಿ. ಅಲ್ಲ ಅಭಯ್, ಅದು ಗಂಗೆ ಪ್ಲೀಸ್. ಆಯ್ತು, ಕೆಲಸ ಮಾಡ್ಕೊಳ್ಳಿ. ಅಮ್ಮ, ಅಪ್ಪ, ಈಗ ತೊಗೊಂಡೋಗೋ. ಆದರೆ ಒಂದು ಮಾತು, ಈಗ ತೊಗೊಂಡೋಗಿ ನಿಮ್ಮ ಕಾಲೇಜ್ನವರೆಲ್ಲ ತಿಂದ ಮೇಲೆ ಅವ್ರೇನು ಹೇಳಿದ್ರು ಅಂತ ಹಾಗೆ ಬಂದು ನಮ್ಗೆ ಹೇಳ್ಬೇಕು. ತಾತ, ಅದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೋಬೇಡಿ. ಆಂಟಿ ಮಾಡಿರೋ ಅಡ್ಗೆಗೆ ನಮ್ ಕಾಲೇಜರು ಒಳ್ಳೆ ರೇಟಿಂಗೇ ಕೊಡ್ತಾರೆ. ಈಗ ತಗೊಂಡ್ ಹೋಗ್ಲಾ? ಹುಷಾರು. ಬರ್ತೀನಿ. ಒಳ್ಳೇದು. ಭಗವಂತ, ದಿನ ಈ ಕೆಲ್ಸ ಸರಾಗವಾಗಿ ನಡೆಯೋ ಹಾಗೆ ಆಶೀರ್ವಾದ ಮಾಡಪ್ಪ. ನೀನ್ ಏನು ಯೋಚನೆ ಮಾಡ್ಬೇಡ ಅಮ್ಮ, ನಿನ್ ಕೈ ರುಚಿನ ಎಲ್ಲಾರು ಇಷ್ಟಪಟ್ಟು ದಿನ ನಿನಗೆ ಆರ್ಡರ್ ಬರೋ ಹಾಗಾಗುತ್ತೆ ನೋಡು. ಈಗಷ್ಟೇ ಮನೆ ಒಂದು ಹಂತಕ್ಕೆ ಬಂದಿದೆ. ಇಂಥ ಸಮಯದಲ್ಲಿ ನಾನೇನಾದ್ರೂ ಸೆಕ್ಯೂರಿಟಿ ಕೆಲಸ ಬಿಟ್ರೆ ನಿಜವಾಗ್ಲೂ ಸಮಸ್ಯೆ ಆಗೇ ಆಗುತ್ತೆ.
ಯಾವಾಗ ಕಾಲ್ ಮಾಡಿದ್ರು ರಿಸೀವೇ ಮಾಡಲ್ಲ. ಎಲ್ಲಿ ಹಾಳಾಗ್ ಹೋಗಿದ್ದಾನೆ? ಓಯ್ ಮಗ, ಯಾವ್ದೋ ಫೋನ್ ಬಡ್ಕಂತೈತೆ. ಇನ್ಯಾರು? ಅದೇ ಅಖಿಲ ಮೇಡಮು. ಮತ್ತೆ ಎತ್ತಾನೆ. ಎತ್ತಣ ಇರು. ನಾವು ಬ್ಯುಸಿ ಆಗಿರೋದನ್ನ ತೋರ್ಸ್ಕೊಳ್ಳೋದು ಬೇಡವಾ? ಅವಾಗ ತಾನೇ ನಮಗೂ ಕೆಲಸ ಸಿಗೋದು. ಓ, ನೀನ್ ಹೇಳೋದು ಸರಿ ಬಿಡಪ್ಪ. ಹಲೋ ಮಲ್ಲು, ನಿನಗ್ ಫೋನ್ ಎತ್ತಕ್ಕೇನೋ ರೋಗ? ಸಾರಿ ಮೇಡಮ್, ಒಂದು ಡೀಲ್ ಇತ್ತು, ಸ್ವಲ್ಪ ಬ್ಯುಸಿ ಇದ್ದೆ. ಹೇಳಿ ಮೇಡಮ್, ಏನ್ ವಿಷಯ? ಯಾರು ನೋಡಿಬೇಕು? ನಿಮ್ಮ ತಮ್ಮನ ಏನಾದ್ರೂ ಇನ್ನೊಂದ್ಸರ್ತಿ ವಿಚಾರಿಸ್ಕೋಬೇಕಾ? ನನ್ ತಮ್ಮನ್ ವಿಚಾರಿಸ್ಕೊಳ್ಳೋದಲ್ಲ, ನೀನು ಎಲ್ಲಾದ್ರೂ ತಲೆ ಮರ್ಸ್ಕೊಂತ ಹೇಳೋದಕ್ ಫೋನ್ ಮಾಡ್ದೆ. ಅರ್ಥ ಆಗ್ಲಿಲ್ಲ ಮೇಡಮ್. ನೀನು ನಿನ್ ಗ್ಯಾಂಗು ಇವತ್ತೇ ಊರ್ ಬಿಡ್ಬೇಕು. ಏನೋ ಊರ್ ಬಿಡ್ಬೇಕಾ? ಯಾಕೆ ಮೇಡಮ್, ಏನ್ ಪ್ರಾಬ್ಲಮ್ಮು? ಇಡಿಯಟ್, ಪೊಲೀಸವರು ನಿಮ್ಮನ್ನೆಲ್ಲ ಹುಡ್ಕೊಂಡ್ ಬರ್ತಾ ಇದ್ದಾರೆ. ನಾನ್ ಹೇಳ್ದಷ್ಟ್ ಮಾಡಿ. ಮೇಡಮ್, ನನ್ನ ಲೈಫ್ನಲ್ಲಿ ಎಂತೆಂತ ಪೊಲೀಸ್ನ ನೋಡ್ಬಿಟ್ಟಿದ್ದೀನಿ. ಎಂತೆಂತ. ಮೇಡಮ್, ನೀವು ಹೇಳಿದವರು ಬರ್ತಾರಲ್ಲ, ಆಲ್ರೆಡಿ ಬಂದಿದ್ದಾರೆ. Shit. Oh God. ಏನ್ ಮಾಡೋದಿವಾಗ? ಅವನೇನಾದ್ರೂ ನನ್ನ ಹೆಸರು ಬಾಯ್ಬಿಟ್ರೆ ನನ್ ಕಥೆ ಮುಗೀತು. ಈಗ ನಾನು ಹೊರಡಬೇಕಾ ಅಥವಾ ಇಲ್ಲೇ ಇರ್ಬೇಕಾ? ಒಂದು ಗೊತ್ತಾಗ್ತಿಲ್ವಲ್ಲ. ಹೆಲೋ ಹೆಲೋ ಆ? ಮಿಸ್ಟರ್. ಹೇಳಿ ಸಿಸ್ಟರ್. ಸಾರಿ ಸಿಸ್ಟರ್ ಇಲ್ಲ, ಹೇಳಿ. ನಮ್ ಮಾತುಕತೆ ಮುಗೀತು, ನೀವಿನ್ ಹೊರಡ್ಬೋದು. ಹೌದಾ? ಸರಿ ಸಿಸ್ಟರ್, ಥ್ಯಾಂಕ್ ಯು. ಒಂದ್ ನಿಮಿಷ ಹೇಳಿ. ನೋಡು, ಆಫೀಸ್ ಕೆಲ್ಸ, ಕಾಲ್ಸು, ಮೀಟಿಂಗ್ಸು ಅಂತ ನನ್ ಗಂಡಂಗ್ ತೊಂದ್ರೆ ಕೊಡ್ಬೇಡ. ಅವ್ರಿಗ್ ಮೊದ್ಲೇ ಹುಷಾರಿಲ್ಲ, ರೆಸ್ಟ್ ಮಾಡ್ಬೇಕು. ಆಮೇಲೆ ಇನ್ನೊಂದ್ ವಿಷಯ, ನೀನ್ ಕಿತ್ತೋಗಿರೋ ಕಾಮಿಡಿ ಎಲ್ಲ ಮಾಡಿ ಅವ್ರಿಗೆ ತಲೆ ತಿನ್ನಕ್ ಹೋಗ್ಬೇಡ. ಅರ್ಥ ಆಯ್ತಾ?